ಯಾಕೆ ಯಾಕೆ? ನಿನ್ನ ಮೇಲೆ ನನಗೆ ಅತೀವ್ರವಾದಂತಹ ಪ್ರೀತಿ ಇದ್ದೇ ಇದೆ. ಆದ್ರೆ ನಮ್ಮ ಯಜಮಾನರಿಗೆ ನಿನ್ನಿಂದಲೂ ಹೆಚ್ಚು ನಿನ್ನ ಮೇಲೆ ಪ್ರೀತಿ. ಯಾಕೆ ಅಂತ ಈಗ ಗೊತ್ತಾಗ. ಯಾಕೆ ಯಜಮಾನರಿಗೆ ಹೆಚ್ಚು ಪ್ರೀತಿ? ನೀನು ಒಳ್ಳೆ ದುಡಿ ತಿಂದು ಗೊತ್ತುಂಟು ಅವರಿಗೆ. ಹಾಗಾಗಿ ನಮ್ಮ ಮುಂಭಾಗದಲ್ಲಿ ಕೊಡುವುದನ್ನು ಕೊಡ್ತಾರೆ, ಹಿಂದಿನಿಂದ ಬೇರೆ ಎಷ್ಟು ಕೊಡ್ತಾರೆ ಅಂತ ಅವರಿಗೆ ಗೊತ್ತು, ನಮಗೂ ಗೊತ್ತಿಲ್ಲ. ಯಜಮಾನ ಹತ್ರವೇ ಕೇಳಬೇಕು. ಅದು ಹೇಳುವವರೆಲ್ಲ ಒಳಗಿಂದೊಳಗೆ ತಗೊಂಡವರೇ ಹೇಳಲಿಕ್ಕೆ. ಕೆಲವು ಸಲ ಯಜಮಾನರ ಗಮನಕ್ಕೆ ನಾವು ಬಾರದೇ ಇರುವುದುಂಟು, ಬೇರೆಯವರೇ ತುಂಬಿಸಿಕೊಂಡು ಹೋಗುದುಂಟು. ಎಲ್ಲ ಬೇಡ. ಅಲ್ಲ, ನಮಗೆ ಅಧಿಕಾರ ಉಂಟು. ಯಾಕೆ? ನಮ್ಮ ಯಜಮಾನರದಲ್ವಾ? ಹೌದು. ಅದರಲ್ಲಿಯೂ ನಾನು ಕಿರಿಯ ರಾಣಿ, ನಾನು ಎರಡನೇ ಹೆಂಡತಿ. ಹೌದು. ನೀನು ಸರಿಯಾಗಿ ಆಲೋಚನೆ ಮಾಡಬೇಕು. ಏನಮ್ಮ? ಈ ದಾಂಪತ್ಯ ಜೀವನದಲ್ಲಿ ಎರಡನೆಯವಾಗಿ ಬರುವವರಿದ್ದಾರಲ್ಲ, ಅವರ ಮೇಲೆ ಅತೀವ್ರವಾದಂತಹ ಪ್ರೀತಿ ಮತ್ತು ಅಕ್ಕರೆ ಜಾಸ್ತಿ ಗಂಡಂದಿರಿಗೆ. ಹೌದಾ? ನನಗೆ ಮೊದಲನೇದು ಆಗಿ ಗೊತ್ತಿಲ್ಲ, ಎರಡನೇದು ಆಗಿ ಗೊತ್ತಿಲ್ಲ. ಹಾಗಾದ್ರೆ ಅದರ ಬಗ್ಗೆ ನಾನೇನು ಹೇಳುವುದಿಲ್ಲ. ನೀನು ಮದುವೆ ಯಾಕಾಗಲಿಲ್ಲ ಅಂತ? ಆಗಿಲ್ಲ. ನಾನು ತುಂಬಾ ಜನರನ್ನು ನೋಡಿದ್ದೇನೆ. ಹೌದಾ? ನೀನೊಂದು ಆಲೋಚನೆ ಮಾಡಿ. ಆದ್ರೆ ಯಾರು ನನ್ನನ್ನು ನೋಡಲಿಲ್ಲ. ಅದಕ್ಕೆ ನಾನು ಏಕಮುಖ ಪ್ರೇಮಿಯಾಗಿ ಇದ್ದವಳು. ನಿನ್ನ ಪ್ರೇಮ ಅವರಿಗೆ ಗೊತ್ತೇ ಆಗಲಿಲ್ಲ. ಗೊತ್ತೇ ಆಗಲಿಲ್ಲ. ಅಯ್ಯೋ ನಿನ್ನ ದೌರ್ಭಾಗ್ಯವೇ. ಏನು ಮಾಡುದು? ಹುಟ್ಟುವಾಗಲೇ ಹಾಗೆ ಏನು ಮಾಡುದು? ಆದ್ರೆ ಒಂದುಂಟು, ಈಗ ಯಾರಾದ್ರೂ ನನ್ನನ್ನು ಬಯಸುತ್ತಿದ್ರೆ ನನ್ನ ಪ್ರಾಯದವರೇ ಆಗಬೇಕು. ಅಲ್ಲ, ನನ್ನ ಪ್ರಾಯದವರೇ. ಅದಷ್ಟೇ. ಆದ್ರೆ ಒಂದುಂಟೆ ಮಕ್ಕಳ. ಏನಮ್ಮ? ನಿನಗೆ ಮದುವೆ ಒಂದು ಆಗ್ಲಿಲ್ಲ ಅನ್ನೋದು ಬಿಟ್ರೆ ಮಕ್ಕಳೆಷ್ಟು ಆಗಲಿ ಅಂತ ಹೇಳುದಾ? ಹಾಗಲ್ಲವೇ ಬದುಕಿನಲ್ಲಿ ಏನೆಲ್ಲ ಪಡೆಯುವುದಕ್ಕೆ ಸಾಧ್ಯ ಉಂಟು, ಏನೆಲ್ಲ ಅನುಭವಿಸುವುದಕ್ಕೆ ಸಾಧ್ಯ ಉಂಟು, ಅದನ್ನೆಲ್ಲ ನೀನು ಯಾವುದಿಲ್ಲ. ನಾನು ಊಟ ಮಾಡಿ ತಿನ್ನದ್ದು ತುಳ್ಳದು ಈ ವಿಷಯ ಬೇರೆ ಯಾವುದೇ ಸಮಸ್ಯೆಗಳಿಲ್ಲ. ಅದನ್ನೇ ಹೇಳಿದ್ದೆ. ಆದ್ರೂ ಪ್ರಾಯ ತುಸು ಹೆಚ್ಚಿದರು ಕಾಯದ ಕಸು ಇನ್ನು ಕುಂದಿಲ್ಲ. ದೇವರಾಣೆ ಕುಂದಿಲ್ಲ ಅಲ್ಲ. ಕೆಲವರೆಲ್ಲ ಸಣ್ಣ ಪ್ರಾಯದಲ್ಲೇ ಮುದುಕಿಯರಾಗಿ ಕಾಣ್ತಾರಲ್ಲ. ಹೌದೌದು. ಆದ್ರೆ ನಿನ್ನ ಮಟ್ಟಿಗೆ ನೀನು ಅದನ್ನು ಉಳಿಸಿಕೊಂಡಿದ್ದೀಯ, ನಿನ್ನ ಯೌವನವನ್ನು ಕಾಪಿಟ್ಟುಕೊಂಡಿದ್ದೀಯ. ಆ ಬಗ್ಗೆ ವಿಶ್ವಾಸ ಮತ್ತೆ ಪ್ರೀತಿ ನಿನ್ನ ಮೇಲೆ. ನಾನಿಟ್ಟಂತ ವಿಶ್ವಾಸಕ್ಕೆ ಯಾವತ್ತು ಧಕ್ಕೆ ಬಂತು ಆವಾಗ ಈ ಕ್ಷೇತ್ರದಿಂದ ನಾನು ನಿರ್ಗಮಿಸಿದೆ. ಹೋಗಬೇಡ ಆಯ್ತಾ? ಅದಕ್ಕೂ ಸೀಂದ್ರಿಯ ನೋಡು. ಯಾಕೆ ಗೊತ್ತಾ? ಇಷ್ಟೊತ್ತಾಗ್ಲಿಲ್ಲ, ನಾವು ಬರುವಾಗಲೇ ಪುಯ್ಯ ಆಗ್ಬೇಕಾ? ಯಾವ ಬದಿಯಿಂದ ನಮಗೆ ಶತ್ರುಗಳಿದ್ದಾರೆ ಅಂತ ಹೇಳಲಿಕ್ಕಾಗುದಿಲ್ಲ. ಹೇಳಲಿಕ್ಕಾಗುದಿಲ್ಲ. ವಿಶಾಲವಾದಂತಹ ಸಮುದ್ರವು ನಮಗೆ ಕಾಣುವುದಕ್ಕೆ ಚಂದವಾಗಿ ಕಂಡ್ರು ಒಳಗಿಂದೊಳಗೆ ಒಡವಾಗಿ ನೋಡು ಹಾಗೆ. ಹೌದೇನೆ? ಎಷ್ಟೋ ಮಂದಿ ದಾಸಿಯರೆಲ್ಲ ಬೇರೆಯವರಿಗಿದ್ದಾರೆ. ನನಗೆ ಲೆಕ್ಕಕ್ಕಿಂತ ಹೆಚ್ಚು ಇಲ್ಲ, ಕಡಿಮೆ ಇಲ್ಲ. ಇರುವವಳೊಬ್ಬಳೇ ನೀನು ಒಬ್ಬಳಿದ್ರೆ ಸಾಕು. ನನಗೆ 1000 ಮಂದಿಯ ಧೈರ್ಯ ನೀನು ಒಬ್ಬಳಿದ್ರೆ ಅಲ್ವಾ? ಹಾಗಾಗಿ ಅತಿ ಅಕ್ಕರಿಂದ ಪ್ರೀತಿಯಿಂದ ನನ್ನ ಬಳಿಯೇ ಇರಿಸಿಕೊಂಡವಳು. ಅವಸರವಾಗಿ ಓಡಿ ನಿಮ್ಮ ಜೊತೆ ನಿಮ್ಗೆ 1000 ಆನೆಯ ಬಲ ಬರ್ತದೆ ನನಗೆ. ಇದು 1000 ನಿರೀಕ್ಷೆಯಲ್ಲಿ ಸಣ್ಣದನ್ನು ಆಲೋಚನೆ ಮಾಡಲಿಲ್ಲ. ಈಗ ಹೆಚ್ಚಾಗಿದೆ ಆ ಬಲ. ಹೌದಪ್ಪ. ಆಮೇಲೆ ನಿರೀಕ್ಷೆ ಯಾವುದೋ ಬರುವುದು ಬಹಳಷ್ಟು ವರ್ಷ ಆಯಿತು. ಹಾಗಾದ್ರೆ ಹೆಚ್ಚಿಗೆ ನಿರೀಕ್ಷೆ ಮಾಡೋಣ ಮಕ್ಕಳ. ಅದಲ್ವೇ ಈ ರೀತಿಯ ಚಲನೆ, ಈ ರೀತಿಯ ಓಡಾಡಿಕೊಂಡು ಬಂದಂತಹ ಸ್ಥಿತಿ ಇಷ್ಟರವರೆಗೆ ಸದ್ಯಕ್ಕೆ ನಾನು ಗಮನಿಸಲಿಲ್ಲ. ಓಡಾಡಿ ಬಂದಿದ್ದೀಯ, ಏನನ್ನೋ ಹೇಳಬೇಕೆಂಬಂತಹ ಕುತೂಹಲದಲ್ಲಿ, ಆತುರದಲ್ಲಿ, ಕಾತರದಲ್ಲಿ ಇದ್ದೇನೆ. ಏನು ಅಂತ ಗೊತ್ತಾಗ್ಲಿಲ್ಲ. ನಿನ್ನ ಮನಸ್ಸಿನ ಅಭಿಪ್ರಾಯ ಏನು ಅಂತ ಆಗಬೇಕು ಅಂತಿದ್ರೆ ನೀನು ಹೇಗೆ ಆಗ್ಬೇಕು ಹೊರತು ನನ್ನಿಂದ ತಿಳಿಯಲಿಕ್ಕೆ ಸಾಧ್ಯ ಉಂಟು. ಈಗ ನೀವು ಹೇಳಿದ್ಯಮ್ಮ, ಇಲ್ಲಿ ಸದ್ಯಕ್ಕೆ ಕ್ಷೇಮ. ಹೌದು. ಸರಿ, ತಗೊಳ್ಳೋದು ಮರಗಳು ಬಿಟ್ಟರೆ ಬೇರೆ ಪ್ರಾಪಂಚಿಕವಾದ ವ್ಯವಹಾರ ಜ್ಞಾನವೇ ನಿಮಗಿಲ್ಲ. ಸ್ವಲ್ಪ ನಿಲ್ಲು. ಏನು?